ಫ್ರೆಂಡ್ಸ್, ಇದು ನಮ್ಮ ಚಪರದವರೆ ಗಿಡ ಏನು ಟೆರೆಸಲ್ಲಿ ಬೆಳೆದಿರೋ ಅಂಥದ್ದು. ಇದರಲ್ಲಿ ಇವತ್ತು ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕ್ಲೀನ್ ಮಾಡಿ ಕಟ್ ಮಾಡಿ ಇದನ್ನು ನಾನು ರೀಯೂಸ್ ಪರ್ಪಸಿಗೆ ಮಾಡ್ತಾಯಿದ್ದೀನಿ. ಅಂದರೆ ಎಲೆಗಳು ಏನಿರುತ್ತೆ ಅದು ನನಗೆ ಗೊಬ್ಬರ ಆಗಿ ಸಿಗ್ತಾಯಿದೆ. ಇದನ್ನು ಯಾಕೆ ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ಇದು ಆಫ್ ಸೀಸನಲ್ಲಿ ಬೆಳೆದಿರೋಂಥ ಗಿಡ. ಸೊ ಈಗ ನೀವು ನೋಡ್ದಂಗೆ ಬೇರು ತುಂಬ ಆಳವಾಗಿ ಹೋಗಿ ಇದರಲ್ಲಿ ನಾನು ಸೊಪ್ಪು ಬೆಳೆಯೋ ಅಂಥ ಒಂದು ಬೆಡ್ಡಲ್ಲಿ ಇದು ತುಂಬ ಕಂಪ್ಲೀಟಾಗಿ ಬೆಳ್ಕೊಂಬಿಟ್ಟಿದೆ ಟೆರೆಸಲ್ಲಿ. ಸೊ ಇದನ್ನು ಇವತ್ತು ಕ್ಲೀನ್ ಮಾಡೋಣ. ಕ್ಲೀನ್ ಮಾಡ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಂಪಲ್ ಟೆರೆಸ್ ಗಾರ್ಡನಿಂಗ್ ಹೇಗೆ ಮಾಡ್ಕೋಬೇಕು, ಮತ್ತು ನಿಮಗೆ ಯಾವ್ಯಾವ ಮೆಥಡಾಲಜೀಸ್ ಯೂಸ್ ಮಾಡಿದರೆ ನೀವು ಬೇಗ ಪ್ಲ್ಯಾಂಟ್ಸ್ನ ಬೆಳಿಬೋದು ಅಂತ. ಇಂಟರ್ಮೀಡಿಯೇಟು, ಬಿಗಿನರು ಮತ್ತು ಎಕ್ಸ್ಪರ್ಟು ಮೂರೂ ಲೆವೆಲಲ್ಲಿ ನೀವು ಟೆರೆಸ್ ಗಾರ್ಡನಿಂಗ್ನ ಫಾಲೋ ಮಾಡಿ. ನನ್ನ ಚಾನಲಲ್ಲಿ ಫಾಲೋ ಮಾಡಿದರೆ ನಾನು ಡೆಫಿನೆಟಾಗಿ ಸಿಂಪಲ್ ಟಿಪ್ಸ್ನ ನಿಮಗೆ ಕೊಡ್ತೀನಿ. ಸೊ ಇವತ್ತು ಇದನ್ನು ಈ ಪರ್ಟಿಕ್ಯುಲರ್ ಪ್ಲ್ಯಾಂಟ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ಇದನ್ನು ನೆಕ್ಸ್ಟ್ ಬೆಡ್ಡಿಂಗನ್ನು ನಾನು ಸೊಪ್ಪುಗಳಿಗೋಸ್ಕರ, ಅಂದರೆ ದಂಟಾಗಿರ್ಬೋದು ಅಥವಾ ಪಾಲಕ್ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡ್ತೀನಿ. ಸೊ ಈ ಬೇರು ಬಂದು ಕಂಪ್ಲೀಟ್ ಆಳವಾಗಿ ಹೋಗಿದೆ. ದೊಡ್ಡ ಬೇರು ಮದರ್ ರೂಟ್ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಬೇರುಗಳಾಗಿರ್ಬೋದು, ಪ್ರತಿಯೊಂದೂ ತುಂಬ ಸ್ಪ್ರೆಡ್ಡಾಗಿ ಅಲ್ಲಿಂದ ನ್ಯೂಟ್ರಿಯೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬೇರೆ ಯಾವುದೋ ಸೊಪ್ಪುಗಳನ್ನು ಬೆಳೆದ ಇರೋ ಥರ ಡಾಮಿನೇಟ್ ಮಾಡಿಬಿಟ್ಟಿದೆ ಈ ಬೆಡ್ಡಲ್ಲಿ. ಇದು ನೋಡ್ತಾ ಇದ್ದಂಗೆ ಇದು ಒಂದು ದಂಟಿನ ಗಿಡ. ಇದು ಹಾಕಿ ನಾನು ಆ್ಯಕ್ಚುಲಿ 2 to 3 ವೀಕ್ಸ್ ಮೇಲಾಗಿದೆ. 3 ವೀಕ್ಸ್ ನಂತರ ದಂಟು ತುಂಬ ದೊಡ್ಡದಾಗಿ ಬರಬೇಕು. ಬಟ್ ಇಲ್ಲಿ ಬಿಕಾಸ್ ಆಫ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಮತ್ತು ಈ ಬೆಡ್ಡಲ್ಲಿ ನನ್ನ ಸ್ಪೆಷಾಲಿಟಿ ಏನಂತಂದರೆ ಎರೆಹುಳುಗಳು. ನ್ಯಾಚುರಲ್ಲಾಗಿ, ತುಂಬ ನ್ಯಾಚುರಲ್ಲಾಗಿ ಎರೆಹುಳುಗಳನ್ನು ನಾನು ಇಲ್ಲಿ ನಾನು ಸಾಕಣೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಎರೆಹುಳುಗಳನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ ಇನ್ನೊಂದು ವೀಡಿಯೋನ ಸಪ್ರೇಟಾಗಿ ಖಂಡಿತ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಬೆಡ್ಡಲ್ಲಿ, ನನ್ನ ಟೆರೆಸ್ ಗಾರ್ಡನಿಂಗಲ್ಲಿ ಸೀಕ್ರೆಟ್ ಇರೋದೇ ಎರೆಹುಳುಗಳ ಒಂದು ಕಲೆಕ್ಷನ್ನು. ಅದು ನಾನು ಮಲ್ಟಿಪ್ಲೈ ಮಾಡೋದು ತುಂಬ ಈಸಿ. ಆ ಸ್ಟೆಪ್ಸ್ನ, ಮೆಥಡಾಲಜೀಸ್ನ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಬೆಡ್ಡನ್ನು ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡು ನೆಕ್ಸ್ಟು ಸೊಪ್ಪನ್ನು ಹೇಗೆ ಅದರಲ್ಲಿ ನಾನು ಪ್ಲ್ಯಾಂಟ್ ಮಾಡ್ತೀನಿ ಅಂತ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ನೀವು ನೋಡಿದಾಗೆ ಕಿಚನ್ ವೇಸ್ಟ್, ನನಗೆ ಏನೇನು ರೆಗ್ಯುಲರಾಗಿ ಕಿಚನ್ ವೇಸ್ಟ್ ಸಿಗುತ್ತೆ ನಾನು ಅದನ್ನು ತೊಗೊಬಂದು ಇಲ್ಲಿಗೆ ಡಂಪ್ ಮಾಡ್ತೀನಿ ಸಾಧಾರಣ. ಯಾಕೆ ಅಂತಂದರೆ ಇದು ಒಂದು 1 ವೀಕ್ ಅಥವಾ 10 ಡೇಸ್ ಒಳಗಡೆ ಬಿಸಿಲಲ್ಲಿ ಒಣಗಿ, ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ನೀರು ಬಿದ್ದು ಬಿಸಿಲಲ್ಲಿ ಒಣಗಿದಾಗ ತುಂಬ ಈಸಿಯಾಗಿ ಅದು ಕ್ರಂಚಿಯಾಗಿ ಕರಗಿಬಿಡುತ್ತೆ. ಸೊ ಕ್ರಂಚಿಯಾಗಿ ಸನ್ಲೈಟಲ್ಲಿ ಕ್ರಂಚಿ ಆಗುತ್ತೆ. ಅದಾದಮೇಲೆ ಕರಗಿ ಅದು ಅದ್ರ ಒಳಗಡೆ ಮಿಕ್ಸ್ ಆಗುತ್ತೆ. ನನಗೆ ಸಪ್ರೇಟ್ ಡಿಕಂಪೋಸ್ಟರ್ ಆಗಲಿ ಅಥವಾ ಸಪ್ರೇಟ್ ನಾನು ಆರ್ಗ್ಯಾನಿಕ್ ವೇಸ್ಟನ್ನು ಮಾಡ್ತೀನಿ. ಬಟ್ ಇದು ಡೈರೆಕ್ಟ್ ಮೆಥಡ್ ನೋಡಿ. ಈ ಬೇರು ಬಂದು ತುಂಬ ಎಲ್ಲ ಅದೆಲ್ಲ ಕಂಪ್ಲೀಟಾಗಿ ನ್ಯೂಟ್ರಿಯೆಂಟ್ಸ್ನ ಎಳ್ಕೊಂಡಿರೋದ್ರಿಂದ ಬೇರೆ ಗಿಡಗಳು ಬೆಳೆದಿಲ್ಲ. ಇದು 3x3 ಬೆಡ್ಡು. ಇದರಲ್ಲಿ ನಾನು ಹಿಂದೆ ಜುಕಿನಿ ಪ್ಲ್ಯಾಂಟೇಷನ್ ಮಾಡಿದ್ದೆ. ಸಕ್ಸಸ್ಫುಲ್ಲಾಗಿ ಜುಕಿನಿನ ತೆಗೆದಿದ್ದೆ, ಒಂದು 5 to 6 kgs. ಅದು ವಿಡಿಯೋ ನನ್ನ ಚಾನಲಲ್ಲೇ ಇದೆ, ನೀವು ಬೇಕಾದ್ರೆ ರೆಫರ್ ಮಾಡ್ಬೋದು, ಹೌ ಟು ಗ್ರೋ ಜುಕಿನಿ ಅಂತ. ಅದ್ರ ಜೊತೆಗೆ ಬೇರೆ ಬೇರೆ ತರಕಾರಿಗಳು, ಸೊಪ್ಪುಗಳನ್ನು ಸಾಧಾರಣ ಬೆಳೆದಿದ್ದೀನಿ ಈ ಬೆಡ್ಡಲ್ಲಿ. ಇದು ತುಂಬ ಹಳೆ ಬೆಡ್ಡು. ಕಾಂಬಿನೇಷನ್ ಬಂದು ಕೋಕೋ ಪೀಟು ಮತ್ತು ನಮ್ಮ ತೋಟದಲ್ಲಿ ಸಿಗೋ ಅಂಥ ಮಣ್ಣು, ಅದ್ರ ಜೊತೆಗೆ ಹಿಂಡಿ ಬರುತ್ತೆ, ಅದರಲ್ಲಿ ಯಾವುದಾದ್ರು ಒಂದು ಹಿಂಡಿನ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ವರ್ಮಿ ಕಾಂಪೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ನಾನು ಮಾಡಿರ್ತೀನಿ. ಮಣ್ಣು ಪೋರಸ್ ಇದ್ದಷ್ಟು ಬೇಗ ಗಿಡಗಳನ್ನು ಬೆಳೆಯೋದಕ್ಕೆ ಈಸಿ ಆಗುತ್ತೆ. ಮಣ್ಣು ಯಾವಾಗಲೂ ಪೋರಸ್ ಇರಬೇಕು, ನೀರು ಬೀಳ್ತಿದ್ದಂಗೆ ಅದು ಹರಿದು ಹೋಗಬೇಕು, ಮತ್ತು ಆ ವೆಟ್ನೆಸ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಕೋಕೋಪೀಟು ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಈಗ ನಾನು ಏನು ಪ್ಲ್ಯಾಂಟ್ನ ಕಟ್ ಮಾಡ್ತಾಯಿದ್ದೀನಿ, ಸ್ಟೆಮ್ಸು, ಲೀವ್ಸು, ಪ್ರತಿಯೊಂದು ಪಾರ್ಟ್ ಬೈ ಪಾರ್ಟ್, ರೂಟ್ಸು ಎಲ್ಲನೂ ನಾನೊಂದು 3 to 4 ಡೇಸ್ ಟೆರೆಸಲ್ಲಿ ಒಣಗಿಸ್ಬಿಟ್ಟು ಸನ್ ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡ್ಬೋದು. ಅಂದರೆ ತುಂಬ ಜಾಸ್ತಿ ಕ್ರಂಚಿ ಆಯಿತು ಅಂತಂದರೆ ಪೌಡ್ರ್ ಮಾಡ್ಬೋದು. ಇಲ್ಲ ಅಂತಂದರೆ ಅದನ್ನು ವೆಟ್ ವೇಸ್ಟಾಗಿ ಕನ್ವರ್ಟ್ ಮಾಡಿ, ಅಥವಾ ನಮಗೆ ಎಲೆ ಗೊಬ್ಬರ ಏನು ನ್ಯಾಚುರಲ್ ಆಗಿ ಸಿಗುತ್ತೆ ಆ ಥರನೂ ನಾನು ಎಲ್ಲ ಗಿಡಗಳಿಗೂ ಅಪ್ಲೈ ಮಾಡ್ಬೋದು. ನನ್ನ ಟೆರೆಸಲ್ಲಿರೋಂಥ ಪ್ಲ್ಯಾಂಟ್ಸು, ಹಣ್ಣಿನ ಗಿಡಗಳಾಗಿರ್ಬೋದು ಅಥವಾ ವೆಜಿಟೇಬಲ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾನು ಯೂಸ್ ಮಾಡ್ತಾ ಹೋಗ್ತೀನಿ ನ್ಯಾಚುರಲ್ಲಾಗಿ. ಇದು ನನ್ನ ರೀಸೈಕ್ಲಿಂಗ್ ಪ್ರಾಸೆಸ್ಸು. ಇದರಲ್ಲಿ ಹಿಡನ್ ಅಜೆಂಡಾ ಏನೂ ಇಲ್ಲ. ಯಾವುದೂ ತಂದು ಹಾಕ್ತೀವಿ ಅಥವಾ ಏನೋ ಬೆಳಿತೀವಿ ಅಂತ ಯಾವುದೂ ಹಿಡನ್ ಇಲ್ಲ. ಎಲ್ಲ ಓಪನ್ನಾಗಿ ಮಾಡೋ ಅಂಥದ್ದೇ. ಏನಪ್ಪ ಯೂಸು ಅಂತಂದರೆ, ಫ್ರೆಷರ್ಸ್ ಈಗ ತುಂಬ ಸ್ಟಾರ್ಟ್ ಮಾಡಬೇಕು, ಟೆರೆಸ್ ಗಾರ್ಡನಿಂಗ್ ಮಾಡಲೇಬೇಕು ಅಂತ ತುಂಬ ಜನ ಯೋಚನೆ ಮಾಡಿರ್ತೀರ. ಅದರಲ್ಲಿ ಹೊಸ ಗಿಡಗಳನ್ನು ತಂದು ಪ್ಲ್ಯಾಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅದನ್ನು ಬೆಳೆಸ್ಕೊಳ್ಳೋದು. ಸೊ ಈ ನನ್ನ ಹತ್ರ ಇರೋ ಕೆಲವೊಂದು ಮೆಥಡಾಲಜೀಸ್ನ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ಟೆರೆಸಲ್ಲಿ ಪ್ಲ್ಯಾಂಟೇಷನನ್ನು ಮಾಡ್ಕೋಬೋದು. ಮತ್ತು ಡೈಲಿ ನೀವು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ನ ಕನ್ಸಂಪ್ಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಇದು ಕಾರ್ಬನ್ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಕಾರ್ಬನ್ ಬಿಲ್ಡ್ ಆಗುತ್ತೆ.
ಸೊ ಮಣ್ಣಿನ ಒಂದು ಫರ್ಟಿಲಿಟಿ ತುಂಬ ಹೆಚ್ಚಾಗುತ್ತೆ ಆ ಒಣಗಿರೋ ಡ್ರೈ ಲೀವ್ಸ್ನೆಲ್ಲ ಹಾಕಿದರೆ. ಸೊ ಈ ಹಸಿ ಲೀವ್ಸ್ನೂ ಅಷ್ಟೇ ಎಲ್ಲನೂ ಕಟ್ ಮಾಡಿ ಚಾಪ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು 3 to 4 ಡೇಸಲ್ಲಿ ಪ್ರತಿಯೊಂದು ಪಾಟ್ಸ್ಗೂ ನಾನು ಅದನ್ನು ಸ್ಪ್ರೆಡ್ ಮಾಡ್ತಾ ಬರ್ತೀನಿ. ಸೊ ದಟ್ ನನಗೆ ನ್ಯಾಚುರಲ್ ಹಸಿರೆಲೆ ಗೊಬ್ಬರ ಅಥವಾ ನ್ಯಾಚುರಲ್ ಒಣಗಿದ ಎಲೆ ಗೊಬ್ಬರ ಎರಡೂ ನಾನು ಮಾಡ್ಕೋಬೋದು. ಸೊ ಇನ್ನು ಈ ಬೆಡ್ಡಿನ ಸ್ಪೆಷಾಲಿಟಿ ಏನಂತಂದರೆ ಎರೆಹುಳುಗಳು ತುಂಬ ಇದೆ, ಅದ್ರ ಜೊತೆಗೆ ಪೋರಸ್ ಇದೆ. ನೀವು ನೋಡಿದಾಗೆ ಇದು ನೀವು ಬಿಡಿಸಿದಷ್ಟು ಈಸಿಯಾಗಿ ಓಪನ್ ಆಗುತ್ತೆ ಮಣ್ಣು. ಸೊ ಅದು ತುಂಬ ಪೋರಸ್ ಆಗಿದೆ ಮತ್ತು ಲೂಸ್ ಆಗಿದೆ ಸಾಯಿಲು. ನೀವು ಏನೇ ಬೀಜ ಹಾಕಿದ್ರೂ ಏನೇ ಹಾಕಿದ್ರೂ ಚೆನ್ನಾಗಿ ಬೆಳೆಯುತ್ತೆ. ಅದ್ರ ಜೊತೆಗೆ ಈ ಬೆಡ್ಡಲ್ಲಿ ನೆಕ್ಸ್ಟು ಏನು ಪ್ಲ್ಯಾಂಟೇಷನ್ ಮಾಡ್ತೀನಿ ಅನ್ನೋ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವೆಯ್ಟ್ ಮಾಡಿ, ಆ ವೀಡಿಯೋನ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಬಿಟ್ಟು ನೆಕ್ಸ್ಟು ಈ ಸ್ಟೆಮ್ಮನ್ನೆಲ್ಲ ಡೈರೆಕ್ಟಾಗಿ ಹಾಕಿದ್ರೂ ಬಿಸಿಲಲ್ಲಿ ಒಣಗುತ್ತೆ. ಬಟ್ ಏನಂತಂದರೆ ಬೆಡ್ಡಿಂಗ್ ರೆಡಿ ಮಾಡ್ಕೋಬೇಕಾದ್ರೆ ಮೇಲೆ ಏನು ಟಾಪ್ ಲೇಯರಲ್ಲಿ ಏನೂ ಇರಬಾರ್ದು. ಸೊ ಆ ಥರ ನೋಡಿಕೊಂಡು ಇದನ್ನು ಪ್ಲ್ಯಾಂಟೇಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫರ್ದರ್ ವೀಡಿಯೋಸಲ್ಲಿ ನಿಮಗೆ ಬೇರೆ ಟಿಪ್ಸ್ ಆ್ಯಂಡ್ ಇದನ್ನು ಕೊಡ್ತೀನಿ, ಅಪ್ಡೇಟ್ಸ್ನ ಕೊಡ್ತೀನಿ. ಸೊ ದಟ್ ನೀವು ಡೆಫಿನೆಟಾಗಿ ಟೆರೆಸಲ್ಲಿ ಈಸಿಯಾಗಿ ಸೊಪ್ಪನ್ನು ಬೆಳಿಬೋದು. ಯಾವ ತರಕಾರಿ ಯಾವ ಸೊಪ್ಪು ಈಸಿಯಾಗಿ ಬೆಳೆಯುತ್ತೆ ಅನ್ನೋ ಟಿಪ್ಸನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಅದು ಬಿಟ್ಟು ಇವಾಗ ಈ ಬೆಡ್ಡಲ್ಲಿ ನೆಕ್ಸ್ಟು ಹಸಿರುದಂಟು ಮತ್ತು ಪಾಲಾಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಹೇಗೆ ಅದರಲ್ಲಿ ನಾನು ಗ್ರೋ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ಫರ್ದರ್ ವೀಡಿಯೋಸಲ್ಲಿ ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಸಪೋರ್ಟ್. ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ, ಫಾಲೋವರ್ಸ್ ಮತ್ತು ಎರೆಹುಳುಗಳ ಮೈ ಚಾನಲ್ ಇವಾಗ ಇಲ್ಲಿ ಡೆವಲಪ್ ಮಾಡಿರೋ ಅಂಥದ್ದು. ಸೊ ಅದು ನ್ಯಾಚುರಲ್ಲಾಗಿ ಎರೆಹುಳುಗಳು ಬೆಳೆಯೋ ಅಂಥ ಪ್ರತೀತಿ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಫುಲ್ ಗಿಡ ಬೆಳ್ಕೊಂಡಾಗ ಇದು ನನ್ನ ಒಂದು ಟೆರೆಸಲ್ಲಿ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿದೆ. ಸೊ ಅದರಲ್ಲಿ ಕೆಲವೊಂದು ನಾನ್ ರೀಚಬಲ್ ಪ್ಲೇಸಸ್, ಅಂದರೆ ಈಗ ಅಲ್ಲಿ ಬಿದ್ದಿರೋ ಅಂಥ ಎಲೆ, ಅದ್ರ ಕೆಳಗಡೆ ಇರೋ ಅಂಥ ಒಂದು ಥರ್ಮೋಕೋಲು, ಅಲ್ಲಿ ಕೆಲವೊಂದು ಸಿಂಪಲ್ ತುಂಬ ಜಾಸ್ತಿನೂ ಏನಿಲ್ಲ ಮಣ್ಣು ಕಲೆಕ್ಟ್ ಆಗಿದರೆ ಅದರಲ್ಲೇ ಎರೆಹುಳುಗಳು ಸ್ಪ್ರೆಡ್ ಆಗಿ ಅಲ್ಲೇ ನ್ಯೂಟ್ರಿಯೆಂಟ್ಸನ್ನು ಫಾಲೋ ಮಾಡ್ತಾ ಇರುತ್ತೆ. ಈಗ ನೀವು ನೋಡಿದಾಗೆ ಇಲ್ಲಿ ತುಂಬ ಎರೆಹುಳುಗಳು ಅದಾಗದೇ ಡೆವಲಪ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ತುಂಬ ನ್ಯಾಚುರಲಾಗಿ ಬೆಳೆದಿರೋ ಅಂಥ ಎರೆಹುಳುಗಳು. ನಾನು ಏನೂ ಅದಕ್ಕೆ ಫೀಡ್ ಮಾಡಿಲ್ಲ. ಸೊ ಈಗ ಅದನ್ನು ವಾಪಸ್ಸು ನನ್ನ ಬೆಡ್ಡಿಗೆ ಬಿಟ್ಟಾಗ ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ಈ ರೀತಿ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಫ್ಯೂ ವೀಡಿಯೋಗಳಲ್ಲಿ ನಿಮಗೆ ಕ್ಲೀನಾಗಿ ಅಪ್ಡೇಟ್ ಕೊಡ್ತೀನಿ ಫರ್ದರ್ ವೀಡಿಯೋಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರಿಪ್ಷನ್. ಹ್ಯಾವ್ ಎ ಗುಡ್ ಡೇ.